ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇದು ಎಷ್ಟು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ? ರಾತ್ರಿ 12 ಗಂಟೆ ಮೇಲೆ, ಅಂದರೆ ಇವಾಗ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ 12 ಗಂಟೆ ಮೇಲೆ ಒಂದು 2-3 ನಿಮಿಷ ಆಗಿರುತ್ತೆ ರಾತ್ರಿ. ಸೀನ್ ಏನಾಗಿದೆ ಅಂದರೆ, ಗಾಡಿ ತಗೊಂಡು ಹೋಗ್ತಿದ್ವಲ್ಲ, ಸೊ ಅದ್ರ ಪೆಟ್ರೋಲ್ ಕಳೆಯೋಗ್ಬಿಟ್ಟಿದೆ. ಆಫೀಸಲ್ಲೇ ನಿಲ್ಲಿಸಿ ಬಂದಿದ್ದೀನಿ. ಇವಾಗ ನೋಡಿದ್ರೆ ಆಪೋಸಿಟಲ್ಲಿ ಶೆಲ್ ಇದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಪೆಟ್ರೋಲ್ ಕೊಡೋಲ್ಲ, ಎಲ್ಲೂ ಕೊಡೋಲ್ಲ. ಅಲ್ಲಂತೂ ಅವ್ರು ಹೇಳಿದ್ರು ಸ್ಟೀಲ್ ಬಾಟ್ಲಿದ್ರೆ ತನ್ನಿ ಕೊಡ್ತೀನಿ ಅಂತ. ಸೊ ಸ್ಟೀಲ್ ಬಾಟ್ಲಿಗೆ ಎಲ್ಲಿಗೆ ಹೋಗೋದು? ಇರೋದೇ ಒಂದು ಬಾಟ್ಲ್, ಅದು ನೀರು ಕುಡಿಯೋಬೇಕು. ಮನೆಯಲ್ಲಾದರೆ ಬೇಜಾನಿತ್ತು, ಅಲ್ಲ ಇವಾಗಲ್ವಲ್ಲ. ಮತ್ತು ಆಫೀಸ್ ಹತ್ರ ಹೋಗೋ ನೋಡುವಾಗ ಶಾರ್ಟ್ಸ್ ಹಾಕೊಂಡು ಹೋದ್ನ, ಅಲ್ಲೂ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಶಾರ್ಟ್ಸ್ ಹಾಕೊಂಡು ಒಳಗೆ ಹೋಗೋಲ್ಲ ಅಂತ. ಇವಾಗ 12:30 ಒಳಗಡೆ ಅಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಕ್ಬೇಕು ನಾನು. ಅದು ಬೇರೆ ತಳ್ಕೊಂಡು ಹೋಗ್ಬೇಕು ಗಾಡಿನ. ಸ್ಟಾರ್ಟ್ ಆದರೆ ಸಾಕು, ಟ್ರೈ ಮಾಡ್ತೀನಿ ಸ್ವಲ್ಪ. ಇಲ್ಲ ತಳ್ಕೊಂಡೇ ಹೋಗಬೇಕು. ತಳ್ಕೊಂಡು ಹೋದರೆ ಅರ್ಧ ಗಂಟೆ ಅಂತ ಆಗುತ್ತೆ. ಇವಾಗ 12 ಗಂಟೆ ಮೇಲೆ ಆಗಿದೆ. 12:30 ಬೇರೆ ಪೋರ್ಚುಗಲ್ ಮ್ಯಾಚ್ ನೋಡಬೇಕು. ಸೊ ಬನ್ನಿ, ಏನಾಗುತ್ತೆ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ತುಂಬ ದಿನ ಆದಮೇಲೆ ಆಫೀಸ್ ಈ ಕ್ಯಾಂಪಸ್ ಒಳಗಡೆ ಅಂತೂ ವೀಡಿಯೋ ಮಾಡ್ತಿರೋದು ನಾನು. ಸೊ ಯಾವಾಗ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೆ ಡೈಲಿ. ಸೊ ಆ ಟ್ರೈನಿಂಗ್ ಟೈಮಲ್ಲಿ ಲಕ್ಷ್ಮಪ್ಪ ಎಲ್ಲ ಇದ್ನಲ್ಲ, ಆ ಟೈಮಲ್ಲಿ. ಅದಾದಮೇಲೆ ವೀಡಿಯೋ ಮಾಡಿರೋ ಯೋಚನೆ ಇಲ್ಲ. ಫೆಸಿಲಿಟಿ ನೋಡಿ, ನೈಟ್ ಬಂದರೆ ಇಲ್ಲಿ ಫೆಸಿಲಿಟಿ ಒಂದು ಇದ್ದೇ ಇರುತ್ತೆ. ಅವ್ರು ನನ್ನ ಶಾರ್ಟ್ಸಲ್ಲಿ ಅಲೌ ಮಾಡ್ದಿದ್ದಿದ್ದೆ, ಒಳ್ಳೇದಾಯಿತು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಹೋಗಲ್ಲಪ್ಪ, ಇಲ್ಲಾಂದರೆ ಶಾರ್ಟ್ಸಲ್ಲೇ ಬಂದುಬಿಡ್ತಿದ್ದೆ ನಾನು. ನೈಟಲ್ಲಿ ಯಾರು ಇರೋಲ್ಲ ಅಂದ್ಕೊಂಡ್ರೆ ಫೆಸಿಲಿಟಿ ಅವ್ರಿಗಂತೂ ನೈಟೇ ಸ್ಟಾರ್ಟ್ ಆಗೋದು. ಸೊ ಅವರೇ ಇಲ್ಲಿ ಫುಲ್ ತುಂಬ್ಕೊಂಡಿರ್ತಾರೆ. ಇವಾಗ ಹೆಂಗೆ ಗಾಡಿ ತಳ್ಕೊಂಡು ಹೋಗೋದೇ ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ಬೇರೆ ಥರ ಟ್ರೈ ಮಾಡಿ ಸ್ಟಾರ್ಟ್ ಮಾಡೋಕ್ಕಾದರೆ ಸ್ಟಾರ್ಟ್ ಆಗಲಿ. ದೇವರೇ ಕಬ್ಬಳಪ್ಪ. ಇಲ್ಲಿ ನಿಲ್ಸಿದ್ದು ನೋಡಿ, ಇದು ಸ್ಟಾರ್ಟೇ ಐತೆ ಇಲ್ಲ. ಎಷ್ಟೋ ಟ್ರೈ ಮಾಡಿಬಿಟ್ಟಿದ್ದೀನಿ, ಅದು ಸೆಲ್ಫು ಸತ ಹೋಯ್ತು ಅನ್ಕೋತೀನಿ. ಸೊ ಇದೇ ಥರ ಐತೆ. ಇದು ಆಗ್ಲಿಂದ ಇವಾಗ ಸ್ವಲ್ಪ ಕಿಕ್ ಕೊಡೋದು ಒಂದು ಸಲ ಟ್ರೈ ಮಾಡ್ತೀನಿ. ಇದು ಯಾವತ್ತಿದ್ರೂ ಅನ್ಎಕ್ಸ್ಪೆಕ್ಟೆಡೇ ಆಗೋದು. ಸೊ ಪೆಟ್ರೋಲ್ ಬರೋ ಅಷ್ಟೇ, ಪೆಟ್ರೋಲ್ ಬಂಕ್ವರೆಗೂ ಯಾರೋ ಕೊಟ್ಟರು, ಅಂದರೆ ಟೋ ಮಾಡ್ಕೊಂಡು ಬಂದರು, ನನಗೆ ಗೊತ್ತಿಲ್ಲದೆ ಇರೋರು. ಸೊ ಪೆಟ್ರೋಲ್ ಹಾಕಿದಂಗೆ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡೆ. ಪೆಟ್ರೋಲ್ ಹಾಕಿ 1 ಅವರ್ ಆದರೂ ಸ್ಟಾರ್ಟ್ ಆಗಲಿಲ್ಲ. ಏನು ಮಾಡೋದು, ಪೆಟ್ರೋಲ್ ನೋಡಿ ಇವಾಗ ಹಾಕಲ್ಲ ಅಂದರೆ ಈ ಥರ ಆಗುತ್ತೆ. ಸೊ ಫುಲ್ಲು ಟ್ಯಾಂಕು ಖಾಲಿ ಆಗೋರು ವೆಯ್ಟ್ ಮಾಡಿದ್ರೆ ವೇಸ್ಟ್. ಇವಾಗ ಏನು ಮಾಡೋದು? ಸೊ ನಾಳೆವರೆಗೂ ವೆಯ್ಟ್ ಮಾಡಬೇಕು, ನೋಡೋಣ. ಮತ್ತು ಇವಾಗ ರಿಪೇರ್ ಚಾರ್ಜಸ್ ಅಂತ ಎಷ್ಟು ಕೊಡಬೇಕು ದೇವ್ರಿಗೆ ಬೇಕು, ಅದಕ್ಕೆ ಹೇಳೋದು. ಸೊ ಪೆಟ್ರೋಲ್ ಹಾಕೋಕ್ಕೆ ಜಿಪಣತನ ಮಾಡಿದ್ರೆ ಈ ಥರ ದುಡ್ಡು ಹೋಗುತ್ತೆ. ಇನ್ನು ಎಲ್ಲಾದರೂ ಉಳಿಸಿದ್ರೆ ಇನ್ನೊಂದು ಜಾಗದಲ್ಲಿ ಹೋಗುತ್ತೆ. ಸೊ ಅದನ್ನು ಫಸ್ಟು ತಲೆಯಲ್ಲಿಟ್ಕೊ. ಏನು ಮಾಡೋಣ, ನಾನು ಜಾಸ್ತಿ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಆಫೀಸು ಇಲ್ಲಿ ಅಂತ ಹೇಳ್ಕೊಂಡು ಸಾಕು ಅಂತ ಅನ್ಕೊಬಿಟ್ಟಿದೆ. ಲಾಸ್ಟ್ ಹಾಕ್ಸಿರೋದು ಯಾವಾಗ? ಟ್ಯೂಸ್ಡೇ. 1 ವೀಕು ಆಗಿಲ್ಲ ಗುರು. 7 ದಿನಕ್ಕೆ ನೀನು ಆಫೀಸ್ ಬಂದರೆ 2 ಕಿಲೋಮೀಟ್ರ್ ಇಟ್ಕೊಂಬೋಣ. ಎಷ್ಟು ಸಲ ನಾನು 2 ಸಲ, ಅವಾಗ 4 ಕಿಲೋಮೀಟ್ರ್ ಇಟ್ಕೊ. 4 7 ಎಷ್ಟು ಗುರು? 7 14 28 28ರಿಂದ 30 ಮೈಲೇಜ್ ಕೊಡೋದು. ಅದೇ ತಲೆಯಲ್ಲಿ ಬರೋದು. ಇವಾಗ ಚೇಂಜ್ ಮಾಡೋದು. ಸೀದೆ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಇಲ್ಲಿಂದ. ಅದು ಬೇರೆ ಎಲ್ಲಿ ಬಂದಿದ್ದೀನಿ ಅಂದರೆ ಬೊಮ್ಮನಹಳ್ಳಿ ಹತ್ರ ಬಂದ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ? ಸೊ FIFA ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮೊಬೈಲ್ ಬೇರೆ ರೀಚಾರ್ಜ್ ಮಾಡಿದ್ದೀನಿ. ಸೊ ಇವಾಗ ನೋಡಲಿಲ್ಲ ಅಂದ್ರೆ ಆಗಲ್ಲ. ಪೆಟ್ರೋಲ್ ಖಾಲಿಯಾಗಿರೋದು ಆಫೀಸಲ್ಲಿ. ಸೊ ಆಫೀಸ್ಗೆ ಹೋಗಿ ಅಲ್ಲಿಂದ ಎತ್ಕೊಬಂದು, ಸೊ ಮತ್ತೆ ಅಲ್ಲಿಂದ ಟೋ ಮಾಡಿಸ್ಕೊಂಡು ಪೆಟ್ರೋಲ್ ಬಂಕ್ ಹೋದರೆ ಅಲ್ಲಿ ಪೆಟ್ರೋಲ್ ಹಾಕ್ಕೊಂಡು ನೋಡಿದ್ರೆ ಪೆಟ್ರೋಲು ಅದು ಬೇರೆ 200 ರೂಪಾಯಿಗೆ ಹಾಕ್ಸಿದ್ನಲ್ಲ ಅವರು. 200 ರೂಪಾಯಿ, 220 ಹೇಳಿ ಹಾಕ್ಸಿದೆ, ಸ್ವಲ್ಪ ಜಾಸ್ತಿ ಇರಲಿ ಅಂತ. ನೋಡಿದ್ರೆ ನಾನು ಯಾವತ್ತೂ ಇಷ್ಟು ಹಾಕ್ಸಿಲ್ಲ. ಸೊ ಜಾಸ್ತಿ ಅಂದರೆ 12 120. ಇವತ್ತು ಜಾಸ್ತಿ ಹಾಕಿದ್ರು ಗಾಡಿ ಹೋಗಲಿಲ್ಲ. ಇದೇ ರೀಸನ್ಗೆ ಈ ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲ ತಗೊಳ್ಳೋದಕ್ಕೂ ಭಯನೇ. ಸೊ ಇದು ಇವಾಗ ಬೇರೆಯವ್ರು ಕೊಟ್ಟಿರೋದು, ಅದ್ರ ಮೇಲೆ ಖರ್ಚು ಮಾಡ್ತಾ ಇರಬೇಕಲ್ಲ ಅಂತ ಅನಿಸುತ್ತೆ. ಕಂಪ್ಲೀಟ್ ಗಾಡಿ ಇದಾಗಿಬಿಟ್ರೆ ಇದೆಲ್ಲ ನೋಡಿದ್ರೆ ಸುಮ್ಮನೆ ಒಂದು ಹೊಸ ಗಾಡಿ ತಗೊಬೋಣ ಅಂತಲೇ ಅನಿಸುತ್ತೆ. ಇವು 390 ಆ ಥರದ್ದು ಅಲ್ವಾ? ಏನು ಐತಿಲ್ಲ. ಈ ಕಡೆ ಮ್ಯಾಕ್ಸ್ ನೋಡೋಂಗಿಲ್ಲ, ಆ ಕಡೆ ಇದು ನೋಡೋಂಗಿಲ್ಲ. ಅಪ್ಪು
ಪೋರ್ಚುಗಲ್ ವಿನ್ ಆಗಲೇಬೇಕು. 0-0 ಏನು ದೊಡ್ಡ ಸೀನ್ ನಡೀತಾ ಇಲ್ಲ ಮ್ಯಾಚಲ್ಲಿ. ಫುಲ್ ನೈಟೇ ಒಳಗಾಗ್ಬಿಡತ್ತೆ ಅಂತ. ಚೆನ್ನಾಗಿ ನೆನಪು ಈ ಥರನೂ ಒಂದು ಸೀನ್ ಆಗಿತ್ತಂತ. ಮೇನ್ ಏನಾಗಿದೆ ಗೊತ್ತಾ ನನ್ನ ಪ್ರಕಾರ, ಪೆಟ್ರೋಲ್ ಫುಲ್ಲು ಡ್ರೈ ಆಗಿದೆ. ಸೊ ಏರ್ ಹೋಗ್ಬಿಟ್ಟು ಈ ಥರ ಬ್ಲಾಕೇಜ್ ಮಾಡ್ತಾಯಿದೆ. ಚೆನ್ನಾಗಿ ಹಂಗೆ ಸೆಲ್ಫಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು. ಕಿಕ್ಕು ಹೊಡೆದಿರೋದೇ ಎಷ್ಟಿಲ್ಲ, ಇವತ್ತು ಹೊಡೆದಿರೋದೇ. ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಮತ್ತು ಆ ಕಿಕ್ಕರ್ ಸಹ ಪಳ ಅಂತ ಹೊಡಿತಿದೆ. ಆ ರೇಂಜ್ ಕಿಕ್ ಹೊಡೆದಿದ್ದೀನಿ. ಅವರು ಸ್ವಲ್ಪ ಹೆಲ್ಪೆಲ್ಲ ಮಾಡಿದ್ರು, ಏನು ಮಾಡೋಣ. ಅದು ಬೇರೆ ಅವ್ನಿಗೆ ಗೊತ್ತಿರೋನ ಗೊತ್ತಿಲ್ಲಪ್ಪ. ಏನೋ ಎಲ್ಲ ಬಿಚ್ಚು ನೋಡಿದೆ, ಏನೂ ನಡೀಲಿಲ್ಲ. ಮೆಕ್ಯಾನಿಕ್ ಇದ್ದಾರೆ ಅಂತಾರಪ್ಪ, ಅವ್ರು ಇನ್ನೇನು ಮಾಡ್ತಾರೋ. ಸೊ ನಾಳೆ ಸಿನಾರಿ ಏನೋ ಸ್ವಲ್ಪ ಚೇಂಜ್ ಇದೆಯಲ್ಲ. ಬೆಳಿಗ್ಗೆ 7 ಗಂಟೆಗೆ ಬೇರೆ ಆಫೀಸ್ಗೆ ಹೋಗಬೇಕು. ಅದೇ ಹೆಂಗೆ ಮಾಡೋದು ಗೊತ್ತಿಲ್ಲ. ಸೊ ಬೇಗ ಹೋಗಿ ಎಕ್ಸಾಕ್ಟ್ 4 ಗಂಟೆ, ಅದಕ್ಕೂ ಮುಂಚೆ ಆದರೆ ನೋಡೋಣ. ಬೇಗ ಲಾಗೌಟ್ ಮಾಡಿದ್ರು ಮಾಡಿದೆ 3:30ಗೆ. ಇಲ್ಲ 4 o'clock ಲಾಗೌಟ್ ಮಾಡಿದೆ. 2 hours ಟೈಮ್ ಇರುತ್ತೆ, ಯಾಕಂದರೆ ಆಟ ಆಡೋಕ್ಕೆ ಹೋಗ್ಬೇಕಾಯ್ತಾ. ಅದೇ ಮೈನ್ ತಲೆಯಲ್ಲಿ ಇರೋದು. ಸೊ ಸೀದಾ ನಡ್ಕೊಂಡು ಬರಬೇಕು. ಹೋಗಿ ಎಲ್ಲ ಇದಾಗ ಅಂದರೆ ಬೂಟೆಲ್ಲ ತಗೊಂಡೇ ಬಂದ್ಬಿಡ್ತೀನಿ. ಏನು ಸೀನ್ ಆಗುತ್ತೆ ನೋಡ್ತೀನಿ ಇಲ್ಲಿ ಬಂದು. ಇಲ್ಲ ರೆಡಿ ಆಗಲಿಲ್ವಾ, ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ನಡ್ಕೊಂಡೇ ಹೋಗ್ಬಿಡ್ತೀನಿ. ಅಲ್ಲಿಗೆ ಒಂದು 6 ಗಂಟೆ ತಲುಪಿದ್ರೆ ಓಕೆ. ಆವಾಗ 5:30 4 ಗಂಟೆಗೆ ಬಂದರೆ ಸೀದಾ ರೂಮಲ್ಲಿ ಏನಿಲ್ಲ, ಸೀದಾ ಹೋಗೋದು. ಮತ್ತೆ ಬಂದು ಸುತ್ತ ಮ್ಯಾಚ್ ಇದೆ. ಏನೆಲ್ಲ ಕಥೆಗಳಿದೆ, ಅದೇನಾಗತ್ತೆ ಅಂತ ನೋಡೋದಕ್ಕೆ ನಾಳೆ ವೆಯ್ಟ್ ಮಾಡಲೇಬೇಕು. ಈಗ ನಾನು ಮ್ಯಾಚ್ ಎಂಜಾಯ್ ಮಾಡ್ತೀನಿ ಅಷ್ಟೇ.